ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬೇಸಿಕ್ ಟೂಲ್ಸು ಅಂದರೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಏನೆಲ್ಲ ಬೇಸಿಕ್ ಟೂಲ್ಸ್ ಬೇಕಂತ ತೋರಿಸ್ತಾ ಇದ್ದೀನಿ. ಇದು ಎಲ್ ಸ್ಕೇಲು. ಇದನ್ನು ನಾವು ಬಟ್ಟೆ ಕರೆಕ್ಟಾಗಿ ಸ್ಟ್ರೇಟ್ ಇರೋದಿಲ್ಲಲ್ವಾ, ಆವಾಗ ನಾವು ಇದನ್ನು ಈ ಥರ ಇಟ್ಕೊಂಡು ನಾವು ಬಟ್ಟೆನ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೋದು. ಬಟ್ಟೆನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದ್ರ ಮೇಲೆ ಮೆಜರ್ಸು ಇರುತ್ತೆ. ನಿಮಗೆ ಬೇಕಂದರೆ ಈ ಮೆಜರ್ಮೆಂಟಿಗೆ ತಕ್ಕಾಗೆ ನಿಮ್ಮ ಬಟ್ಟೆನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಆರ್ಮ್ ಕರ್ವು. ಇದು ಆರ್ಮ್ ಕರ್ವು. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಉದ್ದವಾಗಿ ಸ್ಲೀವ್ ಇರುತ್ತಲ್ಲ, ಫುಲ್ ಸ್ಲೀವ್ ಏನಿರುತ್ತೆ ಆ ಟೈಮ್ನಲ್ಲಿ ನಮಗೆ ಸ್ಲೀವ್ಗೆ ಶೇಪ್ ಕೊಡೋದಕ್ಕೆ. ಬಿಗಿನರ್ಸ್ಗೆ ಇದು ಕರೆಕ್ಟಾಗಿ ಬರೋದಿಲ್ಲ, ಸೊ ಈ ಸ್ಕೇಲನ್ನು ಯೂಸ್ ಮಾಡ್ತಾರೆ. ಆರ್ಮ್ ಕರ್ವ್ ಅಂತ ಹೇಳ್ತಾರೆ ಇದಕ್ಕೆ. ಕುರ್ತಿ ಸ್ಟಿಚ್ ಮಾಡುವಾಗ ಅಥವಾ ಬ್ಲೌಸಿಗೆ ನಾವು ಫುಲ್ ಸ್ಲೀವ್ ಸ್ಟಿಚ್ ಮಾಡುವಾಗ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಹಿಪ್ ಕರ್ವ್. ಇದು ನಮಗೆ ಹಿಪ್ ಕರ್ವ್ ಎಲ್ಲಿ ಅಂತಂದರೆ, ಕುರ್ತಿಯದು ಸ್ಟಿಚ್ ಮಾಡ್ತೀವಲ್ಲ, ಡ್ರೆಸ್ಸು ಕುರ್ತಿಯದು ಸ್ಟಿಚ್ ಮಾಡ್ತೀವಲ್ಲ, ಅಲ್ಲಿ ವೇಸ್ಟ್ನಿಂದ ಕರ್ವ್ ಶೇಪ್ ಹಾಕ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಕುರ್ತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಇದು ಸ್ಟ್ರೇಟ್ ಸ್ಕೇಲು. ಇದನ್ನು ನಾವು ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಟೈಲರಿಂಗ್ ಮಾಡುವಾಗ ಸ್ಟ್ರೇಟ್ ಲೈನ್ಸ್ ಇದ್ದು ತುಂಬಾ ಹೆಲ್ಪ್ ಆಗುತ್ತೆ. ನಾವೆಲ್ಲ ಕಡೆನೂ ಸ್ಟ್ರೇಟ್ ಲೈನ್ ಹಾಕಬೇಕಾಗುತ್ತೆ. ಆ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ನಾವು ಸ್ಟ್ರೇಟ್ ಸ್ಕೇಲು ಅಂತ ಕರಿತೀವಿ. ಇದು ಬಂದು ಲೆಗ್ ಕರ್ವು. ಇದನ್ನು ನಾವು ಪ್ಯಾಂಟ್ ಅದು ಸ್ಟಿಚ್ ಮಾಡುವಾಗ, ಟ್ರೌಸರ್ ಅದು ಸ್ಟಿಚ್ ಮಾಡೋದಿರುತ್ತಲ್ಲ, ಅಲ್ಲಿ ನಾವು ಲೆಗ್ಗೆ ಶೇಪ್ ಕೊಡೋದಕ್ಕೆ ಈ ಸ್ಕೇಲನ್ನು ಯೂಸ್ ಮಾಡ್ತೀವಿ. ಲೆಗ್ ಕರ್ವ್ ಅಂತ ಹೇಳ್ತಾರೆ ಇದಕ್ಕೆ. ಇನ್ನು ನೆಕ್ಸ್ಟ್ ಒನ್ನು ಫ್ರೆಂಚ್ ಕರ್ವ್. ಇದನ್ನು ನಾವು ಯಾವುದೇ ಕರ್ವ್ ಶೇಪ್ ಹಾಕೋದ್ರಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಆರ್ಮೋಲ್ ಶೇಪ್ ಕೂಡ ಹಾಕ್ಬೋದು, ನೆಕ್ ಶೇಪ್ ಹಾಕ್ಬೋದು. ನೀವು ಈ ಥರ ಇಟ್ಕೊಂಡು ಈ ಶೇಪನ್ನು ಯೂಸ್ ಮಾಡಿಕೊಂಡು ನೆಕ್ ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಯೂಸ್ ಮಾಡಿಕೊಂಡು ರೌಂಡ್ ಶೇಪ್ ಹಾಕೋವಾಗ ಹೆಲ್ಪ್ ಆಗುತ್ತೆ. ಆರ್ಮೋಲ್ ಶೇಪಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಕರ್ವ್ಸಲ್ಲಿ ಯೂಸ್ ಮಾಡ್ಕೋತೀವಿ. ಇದು ಬಂದು ಸ್ಲೀವ್ ಕರ್ವ್. ಇದು ಈಗೀಗ ಸಿಗ್ತಾ ಇದೆ. ತುಂಬ ಜನಕ್ಕೆ ಸ್ಲೀವನ್ನು ಹಾಕೋಕ್ಕೆ ತುಂಬಾ ಡಿಫಿಕಲ್ಟಿ ಆಗುತ್ತೆ, ಸ್ಲೀವ್ ಶೇಪ್ ಕೊಡೋದಕ್ಕೆ. ಸೊ ಆ ಟೈಮ್ನಲ್ಲಿ ನಾನು ಇದನ್ನು ಸ್ಲೀವ್ ಶೇಪ್ ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಇದೆ, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ಥರ ಯೂಸ್ ಮಾಡಬೇಕು ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ಟೇಪು. ಇದು ಮೆಜರಿಂಗ್ ಟೇಪು. ಇದರಿಂದಾನೇ ನಾವು ಎಲ್ಲ ಮೆಜರಿಂಗನ್ನು ಮಾಡ್ಕೊಳ್ಳೋದು. ಇದು ಇಂಪಾರ್ಟೆಂಟು. ಇದು ಬಂದು ಟ್ರೇಸಿಂಗ್ ವೀಲು. ಟ್ರೇಸಿಂಗ್ ವೀಲ್ ಅಂದರೆ, ಈಗ ಬಟ್ಟೆ 2 ಫೋಲ್ಡ್ ಇರುತ್ತಲ್ಲ, ಮೇಲಿದ್ದ ಡಿಸೈನು ತೆಳಗೂ ಕೂಡ ನಮಗೆ ಟ್ರೇಸ್ ಆಗಬೇಕಂದ್ರೆ ಈ ಥರ ನಾವು ಮಾಡ್ಕೊಂಡು ಟ್ರೇಸಿಂಗ್ ವೀಲನ್ನು ಯೂಸ್ ಮಾಡ್ಕೋಬೋದು. ಟ್ರೇಸಿಂಗ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಸೀಸರು. ಬಟ್ಟೆ ಕಟ್ ಮಾಡ್ಕೊಳ್ಳೋದಕ್ಕೆ ಇದು ಸೀಸರು. ನೆಕ್ಸ್ಟು ಸ್ಟಿಚ್ ಓಪ್ನರು. ಅಕಸ್ಮಾತ್ ಆಗಿ ನಾವೇನಾದರೂ ಸ್ಟಿಚ್ಚು ಬೈ ಚಾನ್ಸ್ ತಪ್ಪಾಗಿ ಹಾಕಿದರೆ ಅದನ್ನು ಬಿಚ್ಚೋದಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ, ಸ್ಟಿಚ್ ಓಪ್ನರು. ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗೆ. ಇನ್ನು ಹೆಡ್ ಪಿನ್ನು. ಇದಕ್ಕೆ ಹೆಡ್ ಪಿನ್ ಅಂತ ಕರೀತಾರೆ. ಇದನ್ನು ನಾವು ಬ್ಲೌಸು ಮತ್ತು ಲೈನಿಂಗು, ನಮ್ಮ ಡಿಸೈನ್ಸ್ ಏನಾದರೂ ಬ್ಲೌಸಿಗೆ ಅಥವಾ ಯಾವುದೇ ಒಂದು ಡಿಸೈನ್ಸ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಬಾರ್ದು ಅಂತ ಇದನ್ನು ಸೇಫಾಗಿ ಸ್ಟಿಚ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಬಾರ್ದು ಅಂತ ಹಾಕೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಹೆಡ್ ಪಿನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ನು ಪೈಪಿಂಗ್ ಥ್ರೆಡ್ಡು. ಇದನ್ನು ನಾವು ತುಂಬ ತಿನ್ನಾಗಿ ಪೈಪಿಂಗ್ ಬೇಕಂತಿರ್ತಾರಲ್ಲ, ಆ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಿಕೊಂಡು ಪೈಪಿಂಗನ್ನು ಮಾಡ್ತೀವಿ. ಇನ್ನು ಇದು ಚಾಕು. ನಾವು ಏನೇ ಮಾರ್ಕಿಂಗ್ ಮಾಡಬೇಕಂದ್ರೂ ಈ ಚಾಕನ್ನು ಯೂಸ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕಟರು. ನಾವು ಯಾವುದೇ ಚಿಕ್ಕ ಪುಟ್ಟ ಥ್ರೆಡ್ ಕಟ್ ಮಾಡುವಾಗ ಈ ಸೀಸರನ್ನು ಎತ್ಕೊಂಡು ತುಂಬ ಭಾರ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡೋ ಬದಲು ನಾವು ಇದನ್ನು ಚಿಕ್ಕ ಚಿಕ್ಕ ಪುಟ್ಟ ದಾರವನ್ನು ಇದರಲ್ಲೇ ನಾವು ಕಟ್ ಮಾಡ್ಕೊಳ್ಬೋದು. ಇದು ಮಷೀನಿನ ನಿಡಲು.
ಇದು ಡಿಫ್ರೆಂಟ್ ಟೈಪ್ಸ್ ಬಟ್ಟೆಗೆ ಬೇರೆ ಬೇರೆ ಥರ ಸೂಜಿ ಸೈಜ್ ಸಿಗುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ನೀಡಲ್ ಬೇಕು. ಆಮೇಲೆ ಇವು ಫುಡ್ಸು ತುಂಬಾ ಸಿಗುತ್ತೆ. ಈಗ ನಾನು ನಿಮಗೆ ಸದ್ಯಕ್ಕೆ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸಿಂಗಲ್ ಫುಟ್ಟು ನಾವು ಪೈಪಿಂಗ್ ಮಾಡುವಾಗ ಅಥವಾ ಏನಾದರೂ ಡಿಸೈನರ್ ಬಟ್ಟೆ ಹೊಲೆಯುವಾಗ ಇದನ್ನು ಯೂಸ್ ಮಾಡ್ತೀವಿ. ಇದು ಫುಟ್ಟು, ಇದು ಒಂಥರ ಫುಡ್ಸ್ನಲ್ಲಿ ತುಂಬಾ ವೆರೈಟಿ ಇದ್ದಾವೆ. ನೀವು ನೋಡಬೇಕು, ನಿಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡಬೇಕು. ಇನ್ನು ಇದು ಬಾಬಿನು, ಇದು ಕೇಸು. ಇದನ್ನು ಈ ಥರ ಹಾಕಿ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಕೇಸು, ಇದು ಬಾಬಿನು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನಿಮಗೆ ಸಿಂಪಲ್ ಟೂಲ್ಸು ನಾನು ಹೇಳ್ಕೊಟ್ಟಿದ್ದೀನಿ.